ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇತ್ತು. ಅದ್ರೊಳಗ ನಂದ ರಿಸಲ್ಟ್ ಆಗೈತಿ. ನಾನ ಯಾಕ ಸೆಲೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ನನ್ನ ಯಾಕ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಹೇಳ್ತೀನಿ. ಅವ್ರಿಗೆ ಬೇಕಾದವ್ರನ್ನವರ ಆಲ್ರೆಡಿ ಅಡ್ವಾನ್ಸ್ ಸೆಲೆಕ್ಷನ್ ಮಾಡ್ಕೊಂಡಾರ. ಅವ್ರಿಗೆ ಬೇಕಾದವ್ರ ಕಡೆ ಒಂದು ಟ್ಯಾಲೆಂಟ್ ಇತ್ತು ಅವ್ರು ಸೆಲೆಕ್ಷನ್ ಮಾಡ್ಕೋತಾರ. ಅವ್ರು ಬೇಡದವ್ರ ಕಡೆ 10 ಟ್ಯಾಲೆಂಟ್ ಇದ್ರು ಕೂಡ ಅವ್ರ ರಿಜೆಕ್ಟ್ ಮಾಡೇ ಮಾಡ್ತಾರ. ಅವ್ರು ಸೆಲೆಕ್ಷನ್ ಮಾಡ್ಕೊಂಡವ್ರಲ್ಲೇ ಯಾರು ಕೂಡ ಕಾಮನ್ ಮ್ಯಾನ್ ಆಗಿ ಯಾರು ಇಲ್ಲ. ಬಿಗ್ ಬಾಸ್ ಶೋ ಐತಲ್ಲ, ಬಂಡಲ್ ಶೋ ಅಂತಿದೆ. ಯಾವ ತರ ತೋರಿಸ್ತಾರಂತ ಇವ್ರ ಕಡೆ ಟ್ಯಾಲೆಂಟ್ ಇಲ್ಲ ಅನ್ನೋ ಲೆಕ್ಕದಾಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಡಿಷನ್ನಲ್ಲಿ ಉತ್ತರ ಕರ್ನಾಟಕದ ಅಭ್ಯರ್ಥಿಗೆ ಅನ್ಯಾಯವಾಗಿದೆಯಾ? ಜಡ್ಜ್ಗಳ ನಿರ್ಧಾರವನ್ನು ಪ್ರಶ್ನಿಸಿ ಪೊಲೀಸ್ ಪೇದೆಯೊಬ್ಬರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿಭೆ ಇದ್ದವರಿಗಿಂತ ಏನೂ ಇಲ್ಲದವರನ್ನೇ ಸೆಲೆಕ್ಟ್ ಮಾಡಲಾಗ್ತಿದೆ. ಎಲ್ಲವೂ ಮೊದಲೇ ಫಿಕ್ಸ್ ಆಗಿದೆ. ಜನರನ್ನು ಮರಳು ಮಾಡಲು ಆಡಿಷನ್ ನಾಟಕ ಆಡಿದ್ದಾರೆ ಎಂದು ಪೇದೆ ಅಸಲಿ ಕಾರಣ ಬಿಚ್ಚಿಟ್ಟಿದ್ದಾರೆ. ನಿಜವಾದ ಧೈರ್ಯವಿದ್ದರೆ ಸೆಲೆಕ್ಷನ್ ಪ್ರಾಸೆಸ್ ಅನ್ನು ಟಿವಿಯಲ್ಲಿ ಲೈವ್ ತೋರಿಸಿ, ಇಲ್ಲದಿದ್ದರೆ ಬಿಗ್ ಬಾಸ್ ಒಂದು ಬಂಡಲ್ ಶೋ ಆಗಲಿದೆ ಎಂದು ಸವಾಲೆಸೆದಿದ್ದಾರೆ. ಇಲ್ಲಿದೆ ಸಂಪೂರ್ಣ ವಿಡಿಯೋ. ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಇತ್ತು. ಅದ್ರೊಳಗ ನಂದ ರಿಸಲ್ಟ್ ಆಗೈತಿ. ನಾನ ಯಾಕ ಸೆಲೆಕ್ಟ್ ಆಗಿಲ್ಲ ಅನ್ನೋದಕ್ಕಿಂತ ನನ್ನ ಯಾಕ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದು ಹೇಳ್ತೀನಿ. ಯಾಕಪ್ಪ ಅಂದ್ರ ಅವ್ರಿಗೆ ಬೇಕಾದವ್ರನ್ನವರ ಆಲ್ರೆಡಿ ಅಡ್ವಾನ್ಸ್ ಸೆಲೆಕ್ಷನ್ ಮಾಡ್ಕೊಂಡಾರ. ಆದ್ರೆ ಏನಪ್ಪಾ, ಜನಗಳಿಗೆ ತೋರ್ಸೋ ಸಲುವಾಗಿ ಅಂದ್ರೆ ಕಾಮನ್ ಮ್ಯಾನ್ ತಗೊಳತೇವೆ ಮತ್ತ ಅಗ್ನಿ ಪರೀಕ್ಷೆ ಇಟ್ಟಿವಿ ಅಂತೇಳಿ ಜನಗಳಿಗೆ ತೋರ್ಸೋ ಸಲುವಾಗಿ ಮತ್ತ TRP ಸಲುವಾಗಿ ಇದನ್ನ ಇಟ್ಟ ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಾರ. ಉಳಿಸಿದವ್ರನ್ನ ರಿಜೆಕ್ಟ್ ಮಾಡಿದಾರ. ಇನ್ನೊಂದೇನಪ್ಪಾ ಅಂದ್ರ ಅವ್ರಿಗೆ ಬೇಕಾದವ್ರ ಕಡೆ ಒಂದು ಟ್ಯಾಲೆಂಟ್ ಇತ್ತು ಅವ್ರು ಸೆಲೆಕ್ಷನ್ ಮಾಡ್ಕೋತಾರ. ಅವ್ರು ಬೇಡದವ್ರ ಕಡೆ 10 ಟ್ಯಾಲೆಂಟ್ ಇದ್ರು ಕೂಡ ಅವ್ರ ರಿಜೆಕ್ಟ್ ಮಾಡೇ ಮಾಡ್ತಾರ. ಮತ್ತೆ ರಿಜೆಕ್ಟ್ ಮಾಡಿದಾರ ಕೂಡ ಮತ್ತೆ ಅವ್ರು ಸೆಲೆಕ್ಷನ್ ಮಾಡ್ಕೊಂಡವ್ರಲ್ಲೇ ಯಾರು ಕೂಡ ಕಾಮನ್ ಮ್ಯಾನ್ ಆಗಿ ಯಾರು ಇಲ್ಲ. ಬಿಗ್ ಬಾಸ್ ಐತಲ್ಲ, ಎಲ್ಲಾರು ಕೂಡ ರಿಯಾಲಿಟಿ ಶೋ ಅಂತ ನೋಡ್ತಿರ್ತೀವಿ. ಬಟ್ ಅದ ರಿಯಾಲಿಟಿ ಶೋ ಅಂತ ಹೇಳಿ ಯಾರು ಹೊಡಾಕೋಬೇಡ್ರಿ. ಆದ್ರೆ ಏನಪ್ಪಾ ಅಂದ್ರೆ ಒಂದೇ ಎಂಟರ್ಟೈನ್ಮೆಂಟ್ ಮಾತ ನೋಡ್ರಿ. ಮತ್ತೆ ಇನ್ನೊಂದೇನಪ್ಪಾ, ನಾವು ಅವ್ರಿಗೆ ಊಟ ಹಾಕ್ಸ್ತೀವಿ, ಅವ್ರಿಗೆ ಗೆಲ್ಲಿಸ್ತೀವಿ, ಇವ್ರಿಗೆ ಊಟ ಹಾಕಿಸಿ ಇವ್ರಿಗೆ ಗೆಲ್ಲಿಸ್ತೀವಿ ಅಂತಲ್ಲ, ಅದೆಲ್ಲ ಸುಳ್ಳ. ಅಲ್ಲಿ ಒಳಗಡೆ ಎಲ್ಲ ಅದು ಬೇರೆ ನಡೆದಿದೆ. ಬಿಗ್ ಬಾಸ್ ಶೋ ಐತಲ್ಲ, ಇದ ರಿಯಾಲಿಟಿ ಶೋ ಹತ್ರ ಅಲ್ಲಿ ಎಲ್ಲ. ಒಂದ್ ವೇಳೆ ಅದ ರಿಯಾಲಿಟಿ ಶೋ ಆಗಿತ್ತಂದ್ರ ನಿನ್ನೆ ನಾನು ಮಾಡಿದ ಪರ್ಫಾರ್ಮೆನ್ಸ್ ವಿಡಿಯೋ ಐತಲ್ಲ, ಟಿವಿ ಒಳಗ ಡಿಸ್ಪ್ಲೇ ಮಾಡ್ಬೇಕು, ಪ್ಲೇ ಮಾಡ್ಬೇಕು. ಅವ್ರ ಆಕ್ಚುಲಿ ಅದನ್ನ ಮಾಡಂಗಿಲ್ಲ. ಯಾಕಂದ್ರೆ ಮಾಡಿದ್ರೆ ಬಿಗ್ ಬಾಸ್ ಶೋ ಐತಲ್ಲ, ಬಂಡಲ್ ಶೋ ಅಂತ ಪ್ರೂವ್ ಆಕೈತಿ. ಯಾಕಂದ್ರ ನನ್ನ ಪರ್ಫಾರ್ಮೆನ್ಸ್ ಹಂಗ ಐತಿ. ಮತ್ತೆ ನಾನು ಜಡ್ಜಸ್ ಕೂಡ ಏನಪ್ಪಾ ಅಂದ್ರೆ ಕ್ವಶನ್ ಗಳು ಹಂಗೆ ಕೇಳಿದ್ದೀನಿ. ಮತ್ತೆ ಎಲ್ಲಕ್ಕೂ ಆನ್ಸರ್ ಹಂಗ ಮಾಡಿದ್ದೀನಿ. ಹೀಗಾಗಿ ನನ್ನ ವಿಡಿಯೋ ಮತ್ತೆ ಪಕ್ಕದಲ್ಲಿ 3 ದಿನ ಇದ್ರಲ್ಲ, ಅವ್ರಿಗೂ ಕೂಡ ಯಾವ್ದು ಕೂಡ ಅವ್ರ ವಿಡಿಯೋ ಶೋ ಮಾಡಂಗಿಲ್ಲ. ಒಂದ್ ವೇಳೆ ಮಾಡಿದ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ನನ್ನ ಟ್ಯಾಲೆಂಟ್ ತೋರಿಸಿದ ಅಷ್ಟೇ ಶೋ ಮಾಡಿದ್ರು. ಆಮೇಲೆ ಅರ್ಧ ಗಂಟೆ ವರ್ಷ ನಾನು ಮಾತಾಡಿದ್ದೀನಿ, ಡಿಸ್ಕಷನ್ ಮಾಡಿದ್ದೀನಿ ಸ್ಟೇಜ್ ಮೇಲೆ. ಅದನ್ನೆಲ್ಲ ಕಟ್ ಮಾಡ್ತಾರ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಮನುಷ್ಯರ್ನ ಯಾವ ತರ ತೋರಿಸ್ತಾರಪ್ಪ ಅಂದ್ರೆ ಇವ್ರ ಕಡೆ ಟ್ಯಾಲೆಂಟ್ ಇಲ್ಲ ಅನ್ನೋ ಲೆಕ್ಕದಾಗ ಅವರೆಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತಾರ. ಅದಕ್ಕೋಸ್ಕರ ಬಿಗ್ ಬಾಸ್ ಶೋ ಐತಲ್ಲ, ಯಾವ್ದು ಕೂಡ ರಿಯಾಲಿಟಿ ಅಲ್ಲ, ಸುಮ್ಮ ರಿಯಾಲಿಟಿ ಅಂತ ಹೆಸರಿರುತ್ತೆ. ಬಟ್ ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿವಾದದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ.